ಅನುಭವ ಮಂಟಪದ ಚಿಂತನೆ ಅಲ್ಲೇ ನಿಂತಿಲ್ಲ. ಅದು ಗೋಡೆಗಳಾಚೆ ಹೊರಗ ಹೋಗತೊಡಗಿತ್ತ. ಒಟ್ಟಿಗೆ ಕೂತೋರನ್ನ ನೋಡಿದಾಗ ಸಮಾಜಕ್ಕೆ ಅಸಹಜ ಅನಿಸಿತು. ಯಾಕಂದ್ರೆ ಇಲ್ಲಿ ಜನನ ಕೇಳಲಿಲ್ಲ, ಪದವಿ ಕೇಳಲಿಲ್ಲ. ಮನುಷ್ಯನ ಬದುಕು ಮುಂದೆ ಬಂತು. ಮಹಿಳೆ ಮಾತಾಡದೇ ಇದ್ರೂ ಅವಳ ಹಾಜರಾತಿಯೇ ಒಂದು ಪ್ರಶ್ನೆ ಆಯಿತು. ಕಾರ್ಮಿಕ, ರೈತ, ಶರಣ ಒಟ್ಟಿಗೆ ನಡೆಯೋದು ಸಾಮಾನ್ಯವಾಗತೊಡಗಿತ್ತ. ಇದು ಘೋಷಣೆ ಅಲ್ಲ, ಇದು ಜಗಳವೂ ಅಲ್ಲ. ಆದರೂ ಸಮಾಜ ಬದಲಾಗೋದು ಇಲ್ಲಿಂದಲೇ ಆರಂಭ ಆಯಿತು. ಬದಲಾವಣೆ ಒಂದೇ ಸಲ ಆಗೋದಿಲ್ಲ, ಅದು ನಿಧಾನಾಗಿ ಜನರ ನಡುವಿಂದ ನಡೀತಾ ಹೋಗುತ್ತೆ. ಇದು ಎಲ್ಲರಿಗೂ ಇಷ್ಟ ಆಗಲಿಲ್ಲ. ಕೆಲವರಿಗೆ ಈ ಹೊಸ ನಡವಳಿಕೆ ಅಪಾಯ ಅನ್ನಿಸಿತು. ಒಟ್ಟಿಗೆ ಕೂತೋದು, ಒಟ್ಟಿಗೆ ನಡೆಯೋದು ಇವೆಲ್ಲ ಸಮಾಜದ ಹಳೆಯ ಕಟ್ಟಳ್ಗೆ ಬಿರುಕು ಬಿಟ್ಟವು. ಆದರೂ ಬಸವಣ್ಣನ ಚಿಂತನೆ ಹಿಂದೆ ಸರಿಯಲಿಲ್ಲ. ಯಾಕಂದ್ರೆ ಇದು ಒಬ್ಬರ ಮಾತಲ್ಲ, ಇದು ಜನರ ಬದುಕಿನಿಂದ ಬಂದ ಸತ್ಯ. ಇದು ಅಂದಿನ ಕಥೆ ಅಂತ ಕೇಳಿಸಬಹುದು. ಆದರೂ ಈ ಪ್ರಶ್ನೆಗಳು ಇಂದೂ ನಮ್ಮ ಜೊತೆಯಲ್ಲೇ ಇವೆ. ನಾವು ಇನ್ನೂ ಒಟ್ಟಿಗೆ ಕೂತೀವ, ಒಟ್ಟಿಗೆ ಕೇಳ್ತೀವ,